ಇವತ್ತು ನಾವು ಧ್ಯಾನ ಅಂದರೆ ಏನು ಅಂತ ನೋಡೋಣ. ಕೆಲವರು ಹೇಳ್ತಾರೆ, ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ರಿಲ್ಯಾಕ್ಸ್ ಇಲ್ಲ, ತುಂಬಾ ಮನಸ್ಸೆಲ್ಲ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅವಾಗ ಕೆಲವರು ನಾವು ಹೇಳ್ತೀವಿ, ಒಂದು 5 ನಿಮಿಷ 10 ನಿಮಿಷ ಧ್ಯಾನ ಮಾಡೋ, ಆರಾಮಾಗಿ ಆಗ್ಬಿಡ್ತೀಯ ನೀನು ಅಂತ. ಆದರೆ ಅವ್ರು ಹೇಳ್ತಾರೆ, ಧ್ಯಾನ ಕೂತ್ಕೊಳ್ಳೋಕ್ಕೆ ಆಗಲ್ವ ನನಗೆ, ಕೂತ್ಕೊಂಡ ತಕ್ಷಣ 1000 ಯೋಚನೆ ಬರುತ್ತೆ, ಏಕಾಗ್ರತೆನೇ ಬರಲ್ಲ ನನಗೆ ಅಂತ ಹೇಳ್ತಾರೆ. ಈ ಧ್ಯಾನ ಅಂತಂದರೆ ನಾವು ಏಕಾಗ್ರತೆಯನ್ನು ಬರೆಸಬೇಕು ಅಂತ ಮಾಡಿಕೊಂಡ್ರು ಬರೋದಿಲ್ಲ. ಈ ಧ್ಯಾನವನ್ನು ನಾವು ಸ್ಥಿರವಾಗಿ ದೇಹವನ್ನು ಇಟ್ಟುಕೊಳ್ಳುವಂತಹ ಸ್ಥಿತಿಗೆ ನಾವು ಧ್ಯಾನ ಅಂತ ಹೇಳೋದು. ನಮ್ಮ ದೇಹವನ್ನು ಅಲುಗಾಡಿಸಿ ಸ್ಥಿರವಾಗಿ ಇಟ್ಕೊಳ್ಳೋ ಅಂಥದ್ದು, ಮತ್ತು ನಿಧಾನವಾಗಿ ಕಣ್ಣನ್ನು ಮುಚ್ಕೊಳ್ಳುವಂಥದ್ದು, ಉಸಿರಾಟದ ಮೇಲೆ ಗಮನವನ್ನು ತರುವುದು, ಇದು ಧ್ಯಾನ. ಯಾವುದೇ ಮಂತ್ರ ಹೇಳಬೇಕಾ, ಅಥವಾ ನಮ್ಮ ಕುಲದೇವ್ರು ನೆನೆಸ್ಬೇಕಾ, ಇಷ್ಟ ದೇವ್ರು ನೆನೆಸ್ಬೇಕಾ, ಪಠನೆಗಳು ಮಾಡಬೇಕಾ ಅಂತೆಲ್ಲ ತುಂಬ ಆಲೋಚನೆ ಇರುತ್ತೆ. ಅದು ಯಾವುದೂ ಬೇಕಾಗಲ್ಲ. ಧ್ಯಾನ ಅಂದರೆ ದೇಹವನ್ನು ಅಲುಗಾಡಿಸ್ತಿರವಾಗಿ ಕೂತ್ಕೊಳ್ಳೋದು, ನಿಧಾನವಾಗಿ ಕಣ್ಣನ್ನು ಮುಚ್ಕೊಳ್ಳೋದು, ನಮ್ಮ ಉಸಿರಾಟದ ಮೇಲೆ ಗಮನವನ್ನು ಹರಿಸೋದು, ಇದೇ ಧ್ಯಾನ. ಇದನ್ನ ನೀವು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ಆಲೋಚನೆಗಳು ಬರ್ತಾ ಇರುತ್ತೆ, 1000 ಆಲೋಚನೆಗಳು ಬಂದರೂ ಕೂಡ ಅದನ್ನು ನೋಡಬೇಕು, ಬಿಟ್ಬಿಡಬೇಕು. ಬರಬಾರ್ದು ಅಂತ ನಾವು ಕಂಟ್ರೋಲ್ ಮಾಡಲಿಕ್ಕೆ ಯಾವತ್ತೂ ಆಗೋದೇ ಇಲ್ಲ. ಸ್ಥಿರವಾಗಿ ದೇಹವನ್ನು ಇಟ್ಟುಕೊಳ್ಳುವಂತಹ ಲೆವೆಲ್ಗೆ ನಾವು ಹೋದಾಗ ಯೋಚನೆಗಳು ತನ್ನಿಂತಾನೇ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ನಿಧಾನವಾಗಿ ಎಲ್ಲವೂ ಸ್ಟಾಪೇ ಆಗ್ಬಿಡ್ದು. ಆ ಲೆವೆಲ್ಲಿಗೆ ನಾವು ಧ್ಯಾನವನ್ನು ಮಾಡಿದಾಗ ಅದನ್ನು ನಾವು ಸಮಾಧಿ ಸ್ಥಿತಿ ಅಂತ ಹೇಳ್ತೇವೆ. ಇವತ್ತಿನ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.